ಗಾಯ್ಸ್, ಇವತ್ತಿನ ವಿಚಾರ ಏನಪ್ಪ ಅಂದರೆ ಮನುಷ್ಯನಿಗೆ ಅಹಂಕಾರ ಅನ್ನೋದು ತುಂಬ ಮುಖ್ಯ ಆಗುತ್ತಾ? ನೋವೇ. ಅಹಂಕಾರ ಬರೋದಕ್ಕೆ ಎರಡೇ ಕಾರಣ. ಒಂದು ಸೌಂದರ್ಯ, ಇನ್ನೊಂದು ಹಣ. ದೇವ್ರೆ, ಸದ್ಯಕ್ಕೆ ನಮ್ಮ ಹತ್ರ ಎರಡೂ ಇಲ್ಲ. ಸೊ ನಮ್ಮ ಹತ್ರ ಇರೋದು ಪ್ರೀತಿ, ನಗು ಮಾತ್ರ. ಅಂದರೆ ಜೀವನ ಮಾಡೋಕ್ಕೆ ಪ್ರೀತಿ, ನಗು ಎಷ್ಟು ಮುಖ್ಯನೋ ಅದೇ ಥರ ನಾವು ಕಂಡಂಥ ಕನಸುಗಳನ್ನ ನನಸು ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಲ್ವಾ? ಸೊ ಆವಾಗಲೇ ಜೀವನಕ್ಕೆ ಒಂದು ಅರ್ಥ ಸಿಗ್ಬೋದು. ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ ಒಂದು ಮಾತು ಜೀವನದ ಬಗ್ಗೆ. ಇಂದು ಇರುವ ಸಮಯದಲ್ಲಿ ನಿನ್ನ ಕನಸುಗಳಿಗೋಸ್ಕರ ನೀನು ಕಷ್ಟಪಡದೆ ಹೋದರೆ ನಾಳೆ ಸಮಯ ಕಳೆದು ಹೋದ್ಮೇಲೆ ನೀನು ಅಳಬೇಕಾಗತ್ತೆ. ಸೊ ಅಂದರೆ ಜೀವನದಲ್ಲಿ ಯಾವುದು ಈಸಿಯಾಗಿ ಸಿಗಲ್ಲ. ಅದರಲ್ಲೂ ನಾವು ಒಂದು ನೆಮ್ಮದಿ ಜೀವನ ನಡೆಸಬೇಕು ಅಂತ ಅಂದರೆ ತುಂಬ ಕಷ್ಟಪಡಬೇಕು. ಹಾಗಿರುವಾಗ ನಾವು ಕಾಣುವಂಥ ಕನಸುಗಳನ್ನ ನಾವು ಈಡೇರಿಸ್ಕೋಬೇಕು ಅಂತ ಬಂದಾಗ ನಮ್ಮ ಕನಸುಗಳಿಗೆ ಟೈಮ್ ಲಿಮಿಟ್ ಕೊಡ್ತಾ ಹೋಗಬಾರ್ದು. ಎಷ್ಟು ಸರಿಯಾಗುತ್ತೆ ಆ ಥರ ಟೈಮ್ ಲಿಮಿಟ್ ಹಾಕ್ಕೊಳ್ಳೋದು? ಲೈಕ್ ಹೇಗೆ ಅಂತ ಅಂದರೆ ಜೀವನ ನಡೆಸೋ ಬರದಲ್ಲಿ ನಾವು ತುಂಬ ಜವಾಬ್ದಾರಿಯನ್ನು ಭಾರಗಳನ್ನ ಹೊತ್ಕೊಂಡು ನಮ್ಮ ಕನಸುಗಳನ್ನ ಮೂಲೆ ಗುಂಪು ಮಾಡಿಬಿಟ್ಟಿರ್ತೀವಿ. ಕೆಲವು ಸಾರಿ ನಾವಲ್ಲದೆ ಇರೋ ಜೀವನ, ನಾವಲ್ಲದೆ ಇರೋ ಸಿಚುವೇಷನಲ್ಲಿ ನಾವಿರ್ತೀವಿ. ಕಾರಣ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮಗೆ ಯಾಕೆ ಅಂತ ಹೇಳಿ ಅಲ್ವಾ? ಸೊ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ನಮ್ಮ ಕನಸುಗಳಿಗೆ ಬೆಲೆ ಕೊಟ್ಟು ಅದನ್ನು ಮುಂದೂಡ್ದೇ ಪ್ರತಿ ಹೆಜ್ಜೆಯಲ್ಲೂ ಮುಂದೆ ನಡಿಬೇಕು. ಅದನ್ನು ಬಿಟ್ಟು ನಾಳೆ ಮಾಡೋಣ, 1 ವೀಕ್ ಬಿಟ್ಟು ಮಾಡೋಣ, ನಮ್ಮ ಗೋಲ್ ಸೆಟ್ ಮಾಡಿರ್ತೀವಿ, ಬಟ್ ಹಿಂಗೆ ಟೈಮ್ ದೂಡ್ತಾ ಹೋಗೋದು. ಸೊ ಹಾಗೆ ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಮುಂದೂಡ್ತಾ ಹೋಗೋದು ಎಷ್ಟು ಸರಿ? ನ್ಯೂ ಇಯರ್ ಬರ್ತಾಯಿದೆ, ನ್ಯೂ ಇಯರ್ ನ್ಯೂ ಮೀ ಅಂತ ರೆಸೊಲ್ಯೂಷನ್ ಎಲ್ಲ ಏನಕ್ಕೆ ಬೇಕು? ಕೈಲಾಗುತ್ತೆ, ನಾನು ಅದನ್ನು ಎಷ್ಟೇ ಕಷ್ಟ ಇದ್ದರೂ ಸಾಧಿಸ್ತೀನಿ ಅನ್ನೋ ಛಲ ಇದ್ದಾಗ ಈ ಥರ ಗೋಲ್ನ ಸೆಟ್ ಮಾಡ್ಕೊಳ್ಳಿ, ಆಯಿತಾ? ಯೋಚನೆ ಮಾಡಿ ಗೈಸ್, ಯಾವುದೂ ಕಷ್ಟ ಏನಿಲ್ಲ. ಜೀವನದಲ್ಲಿ ಒಳ್ಳೆ ರೀತಿ ಚೇಂಜಸ್ ಆಗೋದು ನಾವು ನೋಡೋ ದೃಷ್ಟಿಕೋನನೇ ಚೇಂಜ್ ಮಾಡಿಬಿಡುತ್ತೆ. ಸೊ ಪಾಸಿಟಿವ್ ಚೇಂಜಸ್ ಜೀವನಕ್ಕೆ ಹಾನಿಕರ ಅಲ್ಲ, ಹ್ಯಾಪಿ ಥರ ಅಲ್ವಾ? ಸೊ ಇದು ಕಾವ್ಯ. ವೆಲ್ಕಮ್ ಟು ಕಾವ್ಯಸ್ ವ್ಲಾಗ್ ನೆಸ್ಟ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರೆಯದೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಟು ಗೆಟ್ ನೋಟಿಫೈಡ್. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಸೊ ಹೋಗಬೇಕು. ಎಲ್ಲರೂ ರೆಡಿಯಾಗಿದ್ದೀವಿ. ಇಲ್ಲಿ ಪಾಪ. ಸೊ ಆಟೋ ಬುಕ್ ಮಾಡಿದ್ದೀನಿ, ಹೋಗ್ಬೇಕು ಸ್ಕೂಲ್ ಹತ್ರ. ನಾನು ಬೆಳಿಗ್ಗೆ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸಿದ್ದೆ. PTM ಇದ್ದ ಕಾರಣ ಮಕ್ಕಳಿಗೆಲ್ಲ ತಿಂಡಿ ಆಗಿತ್ತು. ನಾನು ತಿಂಡಿ ಇನ್ನೂ ತಿನ್ನೋದು ಬಾಕಿ ಇತ್ತು, ಯಾಕಂದರೆ ದೇವ್ರ ಪೂಜೆ ಇನ್ನೂ ಮಾಡಿರಲಿಲ್ಲ, ಸ್ಯಾಟರ್ಡೇ ಆಗಿದ್ದರಿಂದ. ಸೊ ನಾನು ಬೇಗ PTM ಮುಗಿಸ್ಕೊಂಡು ಬರೋಣ ಅಂಥೇಳಿ ಹೊರಟೆ. ಹೋದ್ವಿ, ಬಟ್ ತುಂಬ ಟೈಮ್ ಆಗೋಯಿತು. ಮೇ ಬಿ ನಾನು ಹೋದಾಗಲೇ 11:15 ಆಗಿತ್ತು. ಸೊ ಬರೋದ್ರೊಳಗಡೆ 12:30 ಮೇ ಬಿ 1 PM ಆಗಿತ್ತು. ಯಾಕಂದರೆ ತುಂಬ ಜನ ಇದ್ದರು, ಅವರಿಗೆಲ್ಲ ಹೇಳಿ ಕಳಿಸ್ಬೇಕಾಗಿತ್ತು. ಸೊ ಹಾಗೆ ನನ್ನ ಮಗನ ಕಾರ್ಡ್ಸ್ ಅಂತ ಫೈಲೆಲ್ಲ ನೋಡ್ತಾಯಿದ್ದೆ. ಸೊ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ತುಂಬ ಹಠಮಾರಿ ಅನ್ನೋದೊಂದು ಬಿಟ್ಟರೆ, ಏಳು ಮಕ್ಕಳು ಅನ್ನೋದೊಂದು ಬಿಟ್ಟರೆ ಓದೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಫೈಲ್ಸ್ ಎಲ್ಲ ನೋಡಿ ಏನೇನು ರೇಟಿಂಗ್ ಕೊಟ್ಟಿದ್ದಾರೆ ಅಂತ ನೋಡ್ತಾಯಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ದ, ನೋಡಿ ಖುಷಿ ಆಯಿತು. ನಾನು ಕೂಡ ಆಗಿರ್ಬೋದು. ಅವನದು ವಾಯ್ಸ್ ಸ್ವಲ್ಪ ಲೌಡ್ ಇದೆ ಅನ್ನೋದ್ಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಓದೋದ್ರಲ್ಲಿ ತುಂಬ ಫಸ್ಟ್ ಇದ್ದಾನೆ. ಕೆಲವೊಂದು ಆ್ಯಕ್ಟಿವಿಟಿನ ನಾನು ಹೇಳೋಕ್ಕೆ ಮುಂಚೆ ಅವನೇ ಮಾಡಿ ತೋರಿಸಿರ್ತಾನೆ. ಅಂದರೆ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟಿದ್ದಾನೆ ಅಂದ್ಬಿಟ್ಟು ಎಲ್ಲ ಕೊಟ್ಟ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಇದ್ರ ಮೇಲೆ ಮಕ್ಕಳಿಗೆಲ್ಲ ತುಂಬ ಇತ್ತು, ಇಷ್ಟು ಜನ ಚಿಕ್ಕ ಮಕ್ಕಳೆಲ್ಲ ಬಂದಿತ್ತು. ನೋಡೋಕ್ಕೆ ಬರೋಕ್ಕಾಗಲ್ಲ ಮನೇಲಿ ಅಂತೇಳಿ ಅದನ್ನು ಕರ್ಕೊಂಡೋಗಿತ್ತು. ಸೊ ನಾನು ಹಾಗೆ ನನ್ನ ಫೋಟೋನ ಕರ್ಕೊಂಡು ಹೋಗಿದ್ದೆ. ಇಲ್ಲಿಗಂತೂ ಮನೇಲಿ ಕೂಡಾಕಿ ಆಚೆ ಎಲ್ಲಾದರೂ ಹೋದರೆ ತುಂಬ ಕುಣಿತಾನೆ, ಸಖತ್ತು ಇಷ್ಟಪಡ್ತಾನೆ ಆಚೆ ಹೋಗೋದು ಅಂದರೆ. ಅದರಲ್ಲೂ ಸಂಜೆ ಟೈಮ್ ಅಂದರೆ ಹೇಗೆ ಇಷ್ಟ ಅಂದರೆ, ಯಾಕಂದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ, ಅಂಗಡಿ ಲೈಟ್ಸ್ ಎಲ್ಲ ಏನೇನಿರುತ್ತಲ್ಲ, ಸೊ ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಅಂದರೆ. ಎಷ್ಟು ಕರೆದು ಬರ್ತಾ ಇರಲಿಲ್ಲ, ತುಂಬ ದೊಡ್ಡದಿತ್ತು ಅಲ್ವಾ ಗ್ರೌಂಡು. ಸೊ ಅಲ್ಲೆಲ್ಲ ಕುಂದಾಡೋದು, ಎಲ್ಲ ಓಡಾಡೋದು, ಕ್ಲಾಸ್ ರೂಮ್ ಹತ್ರ ಎಲ್ಲ ಹೋಗೋದು, ಯಾರನ್ನು ತೀಟೆ ಮಾಡೋದು ಎಲ್ಲ ಮಾಡ್ತಿದ್ದ. ನಾನು ನೋಡಿ ಖುಷಿ ಆಯಿತು. ಆ್ಯಕ್ಚುಲಿ ಮಕ್ಕಳನ್ನೆಲ್ಲರೂ ಹೋಗ್ತಾರೆ, ಸ್ವಲ್ಪ ಪಾರ್ಕ್ ಅಂತನೋ ಎಲ್ಲಾದರೂ ವಾಕಿಂಗ್ ಅಂತನೋ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು. ಅವಾಗಲೂ ಸ್ವಲ್ಪ ಮಕ್ಕಳು ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ. ಲೈಕ್ ಎಲ್ಲ ಕಡೆನೂ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಸೊ ಅದ್ರ ಮಧ್ಯೆ ನನ್ನ ಮಗನ ಸ್ವಲ್ಪ ಪುರಾಣ ಕಥೆಗಳೆಲ್ಲ ಇತ್ತು ಕ್ಲಾಸಲ್ಲಿ. ಹಂಗಾಯ್ತಮ್ಮ ಹಿಂಗಾಯ್ತಮ್ಮ ಅಂತೆಲ್ಲ ಹೇಳ್ತಾ ಇದ್ದ. ಅದನ್ನೆಲ್ಲ ಕೇಳಿಸ್ಕೊಂಡು
ಆಯಿತು ನಡಿಯಪ್ಪ ಅಂತ ಹೇಳ್ಕೊಂಡು ನಾನು ಹೊರಟೆ ಮನೆಗೆ. ಟೈಮ್ ಆಲ್ರೆಡಿ ಮೇ ಬಿ 1:30 ಆಗೋಗಿತ್ತು. ನಾನು ಅದೆಲ್ಲ ಮುಗಿಸ್ಕೊಂಡು ಇವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಲ್ಲಿ. ನಾನು ಈಗ ಕೇಳ್ತಾರೆ ಅಲ್ಲೇನೋ ಹೇಳಿರ್ತಾರೆ ಕ್ಲಾಸ್ ರೂಮ್ ಒಳಗಡೆ ಹೋಗ್ಬಿಟ್ಟು. ಸೊ ಸರಿಯಾಗಿ ಕೇಳಿಸ್ಕೊಳ್ಳೋಕ್ಕೂ ಬಿಟ್ಟು ಬೇಡ ಬಟ್ ಚೀಯದು ಇದರ ಮೇಲೆ ತುಂಬ ಖುಷಿ ಆಯಿತು ಇದೆಲ್ಲ ನೋಡಿದ್ಮೇಲೆ. ಬಟ್ ಮೊದಲಿಗಿಂತ ತುಂಬ ಇಂಪ್ರೂವ್ ಆಗಿದ್ದಾನೆ, ಅದೊಂದು ಖುಷಿ ಇದೆ ನನಗೆ. ಸೊ ಹಂಗೆ ಅಂತ ಹೇಳಿ ಆಟೋ ಬುಕ್ ಮಾಡೋಕ್ಕೆ ಹೊರಟ್ವಿ. ಆಟೋ ಬುಕ್ ಆಗ್ತಿಲ್ಲ, ಯಾವುದೂ ಸಿಗ್ತಿಲ್ಲ ನಿಯರ್ ಬೈ ನನಗೆ. ಆಮೇಲೆ ಸ್ವಲ್ಪ ಹೊತ್ತು ದೂರ ನಡ್ಕೊಂಡು ಹೋದ್ಮೇಲೆ ಸಿಕ್ತು ಫೈನಲ್. ಸೊ ಮನೆಗೆ ಹೊರಟ್ವಿ ಆಟೋ ಎಲ್ಲ ಬುಕ್ ಆದಮೇಲೆ. ಹೋಗಿದ ತಕ್ಷಣ ಪೂಜೆ ಒಂದು ಮಾಡಿರಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು. ಆಗಲೇ 1:30 ಏನೋ ಆಗೋಗಿತ್ತು. ಸೊ ಸಂಜೆ ಅಂದರೆ ಇನ್ನೂ ಮಕ್ಕಳು ಗಲಾಟೆ ಮಾಡ್ತಾ ನಾನು ಮರ್ತುಬಿಡ್ತೀನಿ ಪೂಜೆ ಮಾಡೋದೇನೆ ಅಂದ್ಬಿಟ್ಟು ನಾನು ಬೇಗ ಪೂಜೆ ಎಲ್ಲ ಮುಗಿಸಿ ಮಕ್ಳಿಗೆ ಇನ್ನೂ ಸ್ವಲ್ಪ ತಿಂಡಿ ಮಾಡ್ತೀನಿ ಅಂತ ಹೇಳಿದರು. ಅವ್ರಿಗೂ ತಿಂಡಿ ಎಲ್ಲ ಹಾಕೊಟ್ಬಿಟ್ಟು ನಾನು ತಿಂಡಿ ತಿಂದ್ಬಿಟ್ಟು ಟೈಮ್ ಪಾಸ್ ಮಾಡ್ತಾಯಿದ್ವಿ ಟಿ ವಿ ನೋಡ್ಕೊಂಡು. ಟಿ ವಿ ಹಿಂದೆ ಬಾ, ಟಿ ವಿ ಆಫ್ ಮಾಡ್ತೀನಿ ಇವಾಗ. ಆಫ್ ಮಾಡು ತಿಮ್ಮ, ಆಫ್ ಮಾಡು ಇರೋದು. ಹೋಗು ಹಿಂದೆ ಹೋಗು ಅಂತ ಹೇಳು ಅವನಿಗೆ. ಓಯ್ ಸೊ ಜಸ್ಟ್ ಒಂದು ರಿಮೈಂಡರ್, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ. ಸೊ ತುಂಬ ಎಫರ್ಟ್ಸ್ ಹಾಕಿ ವೀಡಿಯೋ ಮಾಡ್ತಿರೋದ್ರಿಂದ ಅದೊಂದು ನನಗೆ ಮೋಟಿವೇಶ್ನಲ್ ಆಗಿರುತ್ತೆ. ಸೊ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.